ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಅಲಗಲಿಯ ಬೇಡರು ಹುಲಿಕ್ಕಿಂತ ಶೂರರು ಅಂತ ಹೇಳ್ತಾ ಹೋಗ್ತಾವಲ್ಲ, ಅಲಗಲಿಯ ಬೇಡರ ತಂಗಿಯ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಈ ಒಂದು ತಂಗಿಯು ಎಲ್ಲಿ ನಡೀತಾ ಹೋಗ್ತದಪ್ಪ ಅಂದ್ರೆ, ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಅಲಗಲಿ ಎಂಬ ಒಂದು ಪುಟ್ಟ ಗ್ರಾಮದಲ್ಲಿ ಈ ಒಂದು ತಂಗಿಯು ನಡೀತಾ ಹೋಗ್ತದೆ. ಈ ಒಂದು ಪುಟ್ಟ ಗ್ರಾಮವು ಮುಧೋಳ ಸಂಸ್ಥಾನದ ಆಳ್ವಿಕೆಗೆ ಒಳಪಡ್ತಾ ಹೋಗ್ತೈತಿ. ಯಾವಾಗ ಒಂದು 1857ರ ಬಂಡಾಯದ ಸಂದರ್ಭದಲ್ಲಿ ಬ್ರಿಟಿಷರು ತಮ್ಮ ಆಳ್ವಿಕೆಯ ಪ್ರದೇಶದಲ್ಲಿ ಶಸ್ತ್ರಗಳ ಬಳಕೆಯನ್ನು ಏನು ಮಾಡ್ತಾ ಹೋಗ್ತಾರೆ, ನಿರ್ಬಂಧಿಸಿ ಕಾನೂನನ್ನು ಜಾರಿಗೆ ತರ್ತಾ ಹೋಗ್ತಾರೆ. ಯಾವಾಗ 1857ರ ಬಂಡಾಯದ ಒಂದು ಸಂದರ್ಭದೊಳಗೆ ಬ್ರಿಟಿಷರು ಏನು ಮಾಡ್ತಾ ಹೋಗ್ತಾರೆ, ತಮ್ಮ ಒಂದು ಆಳ್ವಿಕೆಯ ಪ್ರದೇಶಗಳಲ್ಲಿ ಶಸ್ತ್ರಗಳನ್ನು ಯಾರು ಇಟ್ಕೊಳ್ಬಾರ್ದು, ಶಸ್ತ್ರಗಳನ್ನು ಬಳಕೆ ಮಾಡಬಾರ್ದು ಅಂತಂದು ಕಾನೂನನ್ನು ಏನು ಮಾಡ್ತಾ ಹೋಗ್ತಾರೆ, ಜಾರಿಗೆ ತರ್ತಾ ಹೋಗ್ತಾರೆ. ಇದು ಕೂಡ ಈ ಅಲಗಲಿಗೆ ಏನಾಗ್ತೈತಿ, ಅನ್ವಯ ಆಗ್ತೈತಿ. ಈ ಅಲಗಲಿಯ ಬೇಡರು ಏನಪ್ಪ, ತಲೆತಲಾಂತರಗಳಿಂದ ಆ ಬೇಟೆಯಾಡುವ ಒಂದು ಉದ್ದೇಶಕ್ಕಾಗಿ ಮುಕ್ತವಾಗಿ ಏನು ಮಾಡ್ತಾಯಿದ್ರು, ಅವರು ಒಂದು ಬಂದೂಕುಗಳನ್ನು ಬಳಸ್ತಾಯಿದ್ರು. ಏನು ಮಾಡ್ತಾ ಹೋಗ್ತಾರೆ, ಅದು ಏನಪ್ಪ ಒಂದು ತಲೆತಲಾಂತರಗಳಿಂದ ಆ ಬೇಟೆಯಾಡುವ ಉದ್ದೇಶಕ್ಕಾಗಿ ಮುಕ್ತವಾಗಿ ಏನು ಮಾಡ್ತಾಯಿದ್ರು, ಆ ಬಂದೂಕುಗಳನ್ನು ಬಳಸ್ತಾಯಿದ್ರು. ಆ ಬಂದೂಕುಗಳನ್ನು ಆ ಬ್ರಿಟಿಷರಿಗೆ ಒಪ್ಪಿಸಲಿಕ್ಕೆ ಸಿದ್ಧರಾಗಲಿಲ್ಲ. ಜೊತೆಗೆ ಆ ಬೇಡರು ತಮ್ಮ ಒಂದು ಪರಂಪರಾನುಗತವಾದಂಥ ಹಕ್ಕನ್ನು ಉಳಿಸಿಕೊಳ್ಳುವಂಥ ಉದ್ದೇಶದಿಂದ ಆ ಬ್ರಿಟಿಷರ ವಿರುದ್ಧ ಏನು ಮಾಡ್ತಾ ಹೋಗ್ತಾರೆ, ಸಿಡಿದೆದ್ದೇಳ್ತಾರೆ. ಈ ಒಂದು ಹೋರಾಟದಲ್ಲಿ ಅಲಗಲಿಯ ಸುತ್ತಮುತ್ತಲಿನ ಪ್ರದೇಶಗಳಾದಂಥ ಮಂಟೂರು, ಬೋದಾನಿ, ಅಲಗುಂಡಿಯ ಬೇಡರು, ಅಲಗಲಿಯ ಬೇಡರೊಂದಿಗೆ ಏನು ಮಾಡ್ತಾ ಹೋಗ್ತಾರೆ, ಸೇರ್ಕೊಳ್ತಾ ಹೋಗ್ತಾರೆ. ಯಾಕಪ್ಪ ಅಂದರೆ ನಮ್ಮದು ಒಂದು ರೀತಿಯ ಪರಂಪರಾನುಗತವಾದಂಥ ಹಕ್ಕು ಆಗಿರೋದ್ರಿಂದ ನಾವು ಕೊಡಂಗಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅವರು ಏನು ಮಾಡ್ತಾರೆ, ಬ್ರಿಟಿಷರ ವಿರುದ್ಧ ಸಿಡಿದೇಳ್ತಾ ಹೋಗ್ತಾರೆ. ಈ ಒಂದು ಅಲಗಲಿಯ ಸುತ್ತಮುತ್ತಲಿನ ಪ್ರದೇಶಗಳಾದಂಥ ಮಂಟೂರು, ಬೋದಾನಿ, ಅಲಗುಂಟಿಯ ಬೇಡರು ಆ ಒಂದು ಅಲಗಲಿಯ ಬೇಡರೊಂದಿಗೆ ಏನು ಮಾಡ್ತಾ ಹೋಗ್ತಾರೆ, ಸೇರ್ಕೊಳ್ತಾ ಹೋಗ್ತಾರೆ. ಈ ಒಂದು ಬಂಡಾಯವನ್ನು ಹತ್ತಿಕ್ಕಕ್ಕಾಗಿ ನವೆಂಬರ್ನಲ್ಲಿ ಇಂಗ್ಲೀಷರ ಒಂದು ಸೇನೆ ಅಲಗಲಿಯ ಒಂದು ಗ್ರಾಮವನ್ನು ತಲುಪ್ತಾ ಹೋಗ್ತೈತಿ. ಆ ಬಂಡಾಯವೆತ್ತಂಥ ಈ ಬೇಡರನ್ನು ನಿಷ್ಕಾರಣವಾಗಿ ಅತ್ಯಂತ ದಮನಕಾರಿಯಾಗಿ ಇಂಗ್ಲೀಷರು ಏನು ಮಾಡ್ತಾ ಹೋಗ್ತಾರೆ, ಹತ್ತಿಕ್ತಾ ಹೋಗ್ತಾರೆ. ಆ ಬಂಡಾಯಗಾರರನ್ನು ಏನು ಮಾಡ್ತಾ ಹೋಗ್ತಾರೆ, ಗಲ್ಲಿಗೇರಿಸೋದರ ಮೂಲಕ ಕೊನೆಗೆ ಏನು ಮಾಡ್ತಾ ಹೋಗ್ತಾರೆ, ಈ ಬಂಡಾಯವನ್ನು ಏನು ಮಾಡ್ತಾ ಹೋಗ್ತಾರೆ, ಕೊನೆಗೊಳಿಸ್ತಾ ಹೋಗ್ತಾರೆ. ಇದು ಒಂದು ರೀತಿಯ ಅಲಗಲಿಯ ಬೇಡರ ದಂಗೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋದ್ವಿ. ಈ ಒಂದು ಪರೀಕ್ಷಾ ಪ್ರಮುಖವಾಗಿ ನೋಡೋದಾದ್ರೆ, ಈ ಒಂದು ಅಲಗಲಿಯ ಬೇಡರ ದಂಗೆಯು ಎಲ್ಲಿ ಕಂಡು ಬರ್ತಾ ಹೋಗ್ತದೆ ಅನ್ನೋದು ಮತ್ತು ಯಾವ ಕಾರಣಕ್ಕೆ ಅನ್ನೋದು ಒಂದು ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾದಂಥ ದಂಗೆ ಆಗ್ತಾ ಹೋಗ್ತೈತಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದರೆ ಲೈಕ್ ಮಾಡಿ ಅನ್ನುತ್ತಾ, ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನ ಪ್ರತಿಯೊಂದು ಪಾಠಕ್ಕೆ ಮುದಂಥ ಸಂದರ್ಭದಲ್ಲಿ ನಾನೇ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಈ ಒಂದು ತರಗತಿಯೊಳಗೆ ಈ ಒಂದು ಪ್ರಶ್ನೆಗಳಿಗೆ ನೀವು ಉತ್ತರಿಸುವಂಥ ಪ್ರಯತ್ನವನ್ನು ಕಮೆಂಟ್ ಬಾಕ್ಸ್ನ ಮೂಲಕ ಉತ್ತರಿಸಿ ಅಂತ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಹೋಗ್ತೇನೆ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಒಂದು ತರಗತಿ ಎಷ್ಟಾಗಿತ್ತಪ್ಪ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.